ಇದನ್ನ ನೀವು ತನಿಖೆ ಹಾಂ 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 ಆಯ್ತು ಆಯ್ತು ಆಯ್ತು. ಕುಷ್ಟಗಿ ಇನ್ನೊಂದು ಕರೆ ಇದೆ, ಕೊಡಿ. ಹಲೋ ಕೇಳಿ ಸರ್, ನಮಸ್ಕಾರ. ಪ್ರಶ್ನೆ ಕೇಳಿ. ಸರ್, ಗೋಕರ್ಣ ದೇವಾಲಯವನ್ನ ಸ್ವಾಮೀಜಿಯವರು ತಗೊಳ್ಳೋದಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಮಂಡಳಿ ಮತ್ತು ಅಲ್ಲಿ ಆ ಸುತ್ತಮುತ್ತಲಿನ ಭಕ್ತರನ್ನ ವಿಚಾರ ಮಾಡಿ ಒಂದು ಸಣ್ಣ ಸಭೆಯನ್ನಾದ್ರೂ ಏರ್ಪಡಿಸಿ ಅವ್ರ ಅಭಿಪ್ರಾಯನ ತಗೊಂಡು ತಗೋಬೋದಾಗಿತ್ತಲ್ಲ. ಯಾಕೆ ಸ್ವಾಮೀಜಿಯವ್ರಿಗೆ ವಿವಾದ ಯಾಕೆ ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಇದು. ನಿಮ್ಗೊಂದು ಒಳ್ಳೆ ಉತ್ತರ ಕೊಡ್ಬೇಕು ಅಂದ್ರೆ ಇದು ಅಪ್ಲಿಕೇಶನ್ ಮಠ ಕೊಟ್ಟಿದ್ದಲ್ಲ ಅಂತ ದೇವಸ್ಥಾನಕ್ಕೆ. ಸರ್ಕಾರ ಕೊಟ್ಟಿದೆ. ಸರ್ಕಾರ ಅಪ್ಲಿಕೇಶನ್ ಕೊಡೋದಿಲ್ಲ, ಸರ್ಕಾರ ಸ್ಯಾಂಕ್ಷನ್ ಮಾಡುತ್ತೆ ಅಷ್ಟೇ. ಅದೇ ಸರ್ಕಾರ ಒಪ್ಪಿಸಿದೆ. ನಾವ್ ಹೇಳದ್ ಕೇಳಿ, ಅಪ್ಲಿಕೇಶನ್ ಕೊಟ್ಟಿದ್ದೆ ಊರವರು ಅಂತ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಉಪಾಧಿವಂತ ಮಂಡಲ ಇದು ಅಪ್ಲಿಕೇಶನ್ ಕೊಟ್ಟಿದ್ದು. ಇದನ್ನ ಅನುಮೋದನೆ ಮಾಡಿದ್ದು ಗ್ರಾಮ ಪಂಚಾಯತಿ ಅಲ್ಲಿ. ಇದು ಇನ್ನೇನಾಗಬೇಕು? ವೈಯಕ್ತಿಕವಾಗಿ ಅನೇಕ ಹಿರಿಯ ನಾಗರಿಕರು ಅದಕ್ಕೆ ಸಹಿ ಮಾಡಿದ್ದಾರೆ, ಸಂಘ ಸಂಸ್ಥೆಗಳು ಸಹಿ ಮಾಡಿದ್ದಾರೆ ಅಲ್ಲಿ. ಹಾಗಿರುವಾಗ ಸ್ಥಳೀಯರನ್ನು ವಿಶ್ವಾಸ ತಗೊಳ್ಬೇಕು ಅಂದ್ರೆ ಯಾರನ್ನು ತಗೊಳ್ಬೇಕು ಅಂತ ಯಾರು ಕೇಳಿದಾರೋ ಅವ್ರು ನಾವು ಹೇಗೆ ವಿಶ್ವಾಸ ತಗೊಳ್ಳೋದು? ಅವರೇ ಕೇಳಿರ್ತಕ್ಕಂಥದ್ದು ತಾನೆ. ನಮ್ಮ ಪ್ರವೇಶ ಆಗಿದ್ದಲ್ಲಿ ಆ ಫೈಲು RI ಇಂದ ಆರಂಭ ಮಾಡಿ ತಹಶೀಲ್ದಾರು AC DC ಮೂಲಕ ಕಮಿಷನರಿಗೆ ಬಂದಾಗ ಸರ್ಕಾರ ಕೇಳ್ತು ನಮ್ಮನ್ನು, ಹೀಗೆ ಒಂದು ಪ್ರಸ್ತಾಪ ಇದೆ, ನೀವೇನು ಹೇಳ್ತೀರಾ ಇದಕ್ಕೆ ಅಂತ, ನೀವು ಒಪ್ತೀರಾ ಇದಕ್ಕೆ, ನೀವು ತಯಾರಿದ್ದೀರಾ ಅಂತ. ಅಪ್ಲಿಕೇಶನ್ ಊರಿನವರಿದ್ದು, ರೆಡಿನೆಸ್ ಮಠದ್ದು, ನಾವು ಸಿದ್ಧಾಂತ ನಾವು ಹೇಳಿದ್ ಮಾತ್ರ ಅಂತ. ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆಯ ಮಠಕ್ಕಾಗಿ ಹಸ್ತಾಂತರ ಮಾಡಿದ್ದಾರೆ. ರಾಜ್ಯಾದ್ಯಂತ ಗೋ ಸಂರಕ್ಷಣೆಗಾಗಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದಂತವ್ರಿಗೆ ಇಂಥ ಮಠವನ್ನು ಹಸ್ತಾಂತರ ಮಾಡಿದ್ದಾರೆ. ಒಳ್ಳೆ ಅಭಿವೃದ್ಧಿ ಆಗ್ಲಿ. ಮತ್ತು ಇದನ್ನ ಸುಮ್ಮನೆ ರಾಜಕೀಕರಣ ಮಾಡ್ತಾ ಇದಾರೆ ಏನೋ ಜನ ಅಂತ ಸ್ವಲ್ಪ ಹಾಗೆ ಮಾಡ್ತಾ ಇದ್ದಾರೆ, ನೀವು ಹೇಳಿದಾಗ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳಿದಾಗೆ ನಿಜವಾಗಿ ಸಾರ್ವಜನಿಕರದ್ದು ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಯಾಕೆಂದ್ರೆ ಒಪಿನಿಯನ್ ಪೋಲ್ಗಳು ತೋರಿಸ್ತೇವೆ ಅವ್ರನ್ನ. ಒಪಿನಿಯನ್ ಪೋಲ್ಗಳಲ್ಲಿ ಈಗ ಮಠಕ್ಕೆ ಕೊಟ್ಟಿದ್ದು ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆಗೆ 99.5% ಸರಿ ಅಂತ ಉತ್ತರ ಬಂದಿದೆ, 0.5% ಸರಿಯಲ್ಲ ಅಂತ ಬಂದಿದೆ. ಹಾಗಾಗಿ ಸಾರ್ವಜನಿಕರು ಇದ್ರ ಪರವಾಗಿದ್ದಾರೆ. ಇನ್ನು ಕೋರ್ಟು ಈ ವಿಷಯ ಕೋರ್ಟಲ್ಲಿ ಪ್ರಶ್ನೆ ಆಗೇ ಇಲ್ಲ. ಇಷ್ಟಕ್ಕೂ ಸರ್ಕಾರ ಅದರ ತಮ್ಮ ಕಾನೂನು ವಿಭಾಗದ ಒಪಿನಿಯನ್ ತಗೊಂಡು ಸರಿ ಅಂತ ಅಭಿಪ್ರಾಯ ಪಟ್ಟಿದೆ. ಇನ್ನು ಜನಪ್ರತಿನಿಧಿಗಳು ಪೂರ್ತಿಯಾಗಿ ಇವ್ರ ಜೊತೆಗಿದ್ದಾರೆ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷ ಪಂಗಡದ ಜನಪ್ರತಿನಿಧಿಗಳು ಇವ್ರ ಜೊತೆಗಿದ್ದಾರೆ. ಅಲ್ಲಿ ಆಕ್ಷೇಪ ಮಾಡೋದು ಯಾರು ಅಂದ್ರೆ ಒಂದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಅದನ್ನು ಭೂತಗನ್ನಡ ಹಿಡಿದು ಒಂದು ವೇಳೆ ದೊಡ್ಡದು ಮಾಡಿ ಅದನ್ನು ಪ್ರಕಟಪಡಿಸಿದಾಗ ಅದು ಆ ಥರ ಅನ್ಸುತ್ತೆ, ವಿವಾದ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಶಾಂತವಾಗಿ ನಡೀತಾ ಇದೆ, ಎಲ್ಲರೂ ಕೂಡ ಚೆನ್ನಾಗಿ ನಡೀತಾ ಇದೆ. ಈಗ ನೀವು ಸ್ವಾಮೀಜಿ ನೀವು ಹೇಳಿರೋ ಮಾತು ನೋಡಿದ್ರೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಅಪರಾಧ ಆಗಿರುವಂತ ಸಾಧ್ಯತೆಯನ್ನ ತಾವು ಹೇಳಿದ್ರಿ. ಅದ್ರ ಬಗ್ಗೆ ಏನಾದರೂ ಈಗ ಈ ಹೊಸ ಆಡಳಿತ ವರ್ಗ ಅಥವಾ ಹೊಸದಾಗಿ ಆಡಳಿತವನ್ನ ತನ್ನ ವಶಕ್ಕೆ ತೆಗೆದುಕೊಂಡಿರುವಂತ ಮಠ ತನಿಖೆಗೆ ಏನಾದ್ರು ಮುಂದಾಗ್ತದೆಯಾ ಹೇಗೆ? ಯಾಕೆ ಅಂದ್ರೆ ಅದು ಭಕ್ತರು ದೇವರಿಗೆ ಅರ್ಪಿಸಿದ ಕಾಣಿಕೆ, ಅದರಲ್ಲಿ ಮೂರನೆಯವರಿಗೆ ಅದರಲ್ಲಿ ಪಾಲಿರೋದಕ್ಕೆ ಅವಕಾಶ ಇಲ್ಲ. ಅಂತದ್ದು ಏನಾದ್ರು ಒಂದು ತನಿಖೆಯನ್ನ, ವ್ಯಾಪಕ ಸ್ವರೂಪದ ತನಿಖೆಯನ್ನ ತಾವು ಮಾಡ್ತಿರೋ ಅಥವಾ ಸರ್ಕಾರದ ಮೇಲೆ ಒತ್ತಡ ತರೋ ಅಂತ ಯೋಚನೆ ಇದೆಯೋ ಹೇಗೆ? ಸಂಭವ ಇದೆ. ಯಾಕೆಂದ್ರೆ ದೇವರ ದುಡ್ಡು ದೇವರಿಗೆ ಸೇರಬೇಕು. ಹಾಗಾಗಿ ಸಂಭವ ಇದೆ. ಈ ನಿಮಿಷ ನಾವು ಇದನ್ನು ಮಾತಾಡೋಕ್ಕಾಗೋದಿಲ್ಲ ಇದ್ರ ಬಗ್ಗೆ. ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಇನ್ನೂ ಸಮಗ್ರವಾಗಿ ಆಳುವಾಗ ನಾವು ಪರಿಶೀಲನೆ ಮಾಡ್ಕೋಬೇಕು ನಾವು, ಅನಂತರ ನಿಖರವಾಗಿ ಹೇಳಕ್ ಸಾಧ್ಯ. ಆದ್ರೆ ಇದು ಸಂಭವ ಇದೆ, ಆಗ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯವರು ತುಂಬಾ ಇರ್ತಾರೆ ಎಲ್ಲೇ ಆದ್ರೂ ಕೂಡ. ಎಲ್ಲೋ ಒಬ್ರು ಇಬ್ರು ಹಂಡೆ ಹಾಲು ಹುಂಡು ಹುಳಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಹಂಡೆ ಹಾಲಿಗೆ ಹಂಡೆ ಹುಳಿ ಏನು ಬೇಕಾಗಿಲ್ಲ ಹಾಳು ಮಾಡೋದಕ್ಕೆ, ಹುಂಡು ಹುಳಿ ಸಾಕು. ಬಹಳ ಒಳ್ಳೆಯವರು, ತುಂಬಾ ಒಳ್ಳೆಯವರಿದ್ದಾರೆ, ಅಲ್ಲಿ ಸಜ್ಜನರಿದ್ದಾರೆ, ಎಲ್ಲೋ ಕೆಲವೇ ಕೆಲವರು ಇಂಥವ್ರು ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಪರಿಶೀಲನೆ ಆಗಬೇಕಾದ ಸಂದರ್ಭ ಇರಬಹುದು, ಅಂತ ಅಗತ್ಯ ಬರಬಹುದು. ಈಗ ಇನ್ನೂ ಒಂದು ಮಾತಿದೆ, ಏನಂದ್ರೆ ರಾಮಚಂದ್ರಾಪುರ ಮಠ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಮಾಡೋ ಭಾಗವಾಗಿ ಗೋಕರ್ಣದ ದೇವಾಲಯ ಹಾಗೂ ಅದರ ಪರಿವಾರವನ್ನ ತನ್ನ ವಶಕ್ಕೆ ತಗೊಂಡಿದೆ ಅಂತ ಒಂದು ಮಾತು ಹೇಳ್ಬೇಕು ನಾವು. ಯಾಕೆಂದ್ರೆ ಈಗಾಗಲೇ ರಾಮಚಂದ್ರಾಪುರ ಮಠದ ವ್ಯಾಪ್ತಿಗೆ ಹಲವಾರು ದೇವಸ್ಥಾನಗಳು ಬಂದಿರೋದನ್ನ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಇದನ್ನ. ಅಲ್ಲ, ಒಂದ್ ಮಾತು ಹೇಳ್ಬೇಕು, ಈ ಸಾಮ್ರಾಜ್ಯ ವಿಸ್ತರಣೆ ಯಾವಾಗ್ಲೂ ಹೊರಗಡೆ ಆಗ್ಬೇಕು, ಆಗ್ತಾನೆ. ಈಗ ಭಾರತದೊಳಗೆ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡೋಕ್ಕಾಗಲ್ಲ. ವಿಸ್ತಾರ ಮಾಡಿದ್ರೆ ಹೊರಗಡೆ ವಿಸ್ತಾರ ಮಾಡ್ಬೇಕಾಗತ್ತೆ. ಇದು ಹೊರಗಡೆ ಅನ್ನೋ ವಿಷಯ ಹಾಗಿರ್ಲಿ, ನಮ್ಮ ಮೂಲ ಇದು. ನಾವು ಹುಟ್ಟಿದ್ದಲ್ಲಿ, ಮಠ ಹುಟ್ಟಿದ್ದಲ್ಲಿ, ಅದೇ ನಮ್ಮ ಕೇಂದ್ರ ಅದು. ಗೋಕರ್ಣ ಮಂಡಲಕ್ಕೆ ಆಚಾರ್ಯ ಪೀಠ ಇದು. ಆ ಮಂಡಲದ ರಾಜಧಾನಿ, ಧಾರ್ಮಿಕ ರಾಜಧಾನಿ, ಧಾರ್ಮಿಕ ಕೇಂದ್ರ ಗೋಕರ್ಣ. ಹಾಗಾಗಿ ನಮ್ಮ ಕೇಂದ್ರಕ್ಕೆ ನಾವು ಬಂದು, ನಮ್ಮ ಮೂಲಕ್ಕೆ ನಾವು ಬಂದು, ವಿಸ್ತರಣೆ ಮಾತೆಲ್ಲ ಬಂತು ಇಲ್ಲಿ. ಈಗ ಇನ್ನೊಂದು,
ಏನಂದ್ರೆ ಈ ಚಾತುರ್ಮಾಸ್ಯ ಅವಧಿ ಮುಗಿದ ನಂತರ ನಿಮ್ಮ ಸಮ್ಮುಖದಲ್ಲಿ ಈ ಹಸ್ತಾಂತರ ಆಗಿದ್ರೆ ಇಷ್ಟೊಂದು ಗದ್ದಲಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಅಂತ ಹೇಳೋದು ಮಠದ ಭಕ್ತರ ಅಲ್ಲಿ ಹಲವರ ಅಭಿಪ್ರಾಯ ಆಗಿದೆ. ಅದು ಹೌದು, ಆದ್ರೆ ಈಗ ಆಗಿದ್ದೇ ಸರಿಯಾಗಿದೆ. ಯಾಕೆಂದ್ರೆ ನಾವು ಹೋಗಿದ್ರೆ ಒಳಗಡೆ ಮುಚ್ಚಿರ್ಬೋದು, ಅದು ಬೂದಿ ಮುಚ್ಚಿದ ಒಂದ್ಸತಿ ಏನಿದ್ರು ಹೊರಗೆ ಬಂದ್ಬಿಡೋದು. ನಮ್ ಪರೋಕ್ಷದಲ್ಲೇನೆ ನಾವು ಇಲ್ಲೇ ಇರೋದಾಗ್ಲೇ ನಡೆದದ್ದು. ಒಂದ್ಸಾರಿ ಏನೇನು ಬಗ್ಗಡೆ ಇದೆ ಎಲ್ಲ ಹೊರಗಡೆ ಬಂದು ತಿಳಿಯಾಗೋದೇ ಒಳ್ಳೇದು. ಹಾಗಾಗಿ ಒಂಥರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಂದ ಹಾಗಾಯ್ತು ಎಲ್ರಿಗೂ ಕೂಡ. ನಮ್ ಎದುರಿಗೆ ಹೇಳಕ್ ಆಗದೆ ಇರ್ಬೋದು, ಅದನ್ನ ಹೇಳೋದಕ್ಕೊಂದು ಅವಕಾಶ ಆಯ್ತು. ಮತ್ತೆ ರಾಜ್ಯಾದ್ಯಂತ ಚರ್ಚೆ ಆಯ್ತಲ್ಲ, ಇದೊಂದು ಬಹಳ ಒಳ್ಳೆ ಕೆಲಸ ಇದು. ಅವ್ರು ನಿಜವಾಗ ಉಪಕಾರ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಏನೋ ಮಾಡ್ತಾರೆ ಅಂತ ಹೋಗಿದ್ದಾರೆ. ಇವಾಗ ಮಾಡಿದ ಮಾತ್ರ ಬಹುದೊಡ್ಡ ಉಪಕಾರ. ಇಡೀ ರಾಜ್ಯದಲ್ಲಿ ಗೋಕರ್ಣದ ಬಗ್ಗೆ ಎಷ್ಟೋ ಕಾಲದಿಂದ ಉಪೇಕ್ಷಿತ ಗೋಕರ್ಣ. ಯಾರು ಅದ್ರ ಬಗ್ಗೆ ಕೇಳ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರು ಕೂಡ ಸುಮ್ಮನೆ ಟೀಕೆ ಇರ್ತಿತ್ತಷ್ಟೇ. ಈಗ ಹಾಗಲ್ಲ, ಒಂದು ಸಕಾರಾತ್ಮಕವಾಗಿ ಚರ್ಚಾರೂಪವಾಗಿ ಇಡೀ ರಾಜ್ಯದಲ್ಲಿ ನಡೀತಲ್ಲ, ಇದು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಒಳ್ಳೇದು. ಮತ್ತೆ ಬದಲಾವಣೆ ಅಂದ್ರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕು. ಹಾಗಿದ್ದಾಗಲೇ ನಾವೇನಾದ್ರು ಮಾಡಕ್ ಸಾಧ್ಯ ಅಂತ. ಸಮಾಜಕ್ಕೆ ಗೊತ್ತಾಗದಿದ್ರೆ ಬದಲಾವಣೆ ನಾವೇನ್ ಮಾಡಕ್ ಸಾಧ್ಯ? ಹಾಗಾಗಿ ಈ ಚರ್ಚೆ ನಡೆದಿದೆಯಲ್ಲ ಬಹಳ ಒಳ್ಳೇದಾಯ್ತು. ನಾವೇ ಹೋಗಿ ತಗೊಂಡಿದ್ರೆ ಚರ್ಚೆ ಆಗ್ತಿರ್ಲಿಲ್ಲ. ಅಲ್ಲಿ ನಮ್ಮ ಪರೋಕ್ಷ ನಡೆದಿದ್ದರಿಂದ ಚರ್ಚೆ ಆಗಿದೆ, ಒಳ್ಳೇದಕ್ಕೆ ಆದದ್ದೆಲ್ಲ ಒಳಿತೇ ಆಯ್ತು ಅಂತ ಹೇಳ ಭಾವನೆ.